ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ್ತಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ವಿಡಿಯೋ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮೂರಲ್ಲಿ ತೇರಬ್ಬ ಹೇಗೆ ಮಾಡ್ತಾರೆ, ಏನೇನೆಲ್ಲ ಮಾಡ್ತಾರೆ ಅಂತ ನಾನು ವ್ಲಾಗ್ ಮಾಡಿ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮೂರಲ್ಲಿ ಬುಧವಾರದಿಂದ ತೇರಬ್ಬ ಸ್ಟಾರ್ಟ್ ಆಗಿರೋದು. ಬುಧವಾರ, ಗುರುವಾರ, ಇವತ್ತು ಶುಕ್ರವಾರ 2 ದಿನದ್ದು ಸ್ವಲ್ಪ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಇವತ್ತು ರಾತ್ರಿಯಿಂದ ಹಬ್ಬ. ಇವತ್ತು ರಾತ್ರಿ ಏನೇನಾಗುತ್ತೆ ಅಂತ ನಾನು ಈ ಬ್ಲಾಗಲ್ಲಿ ಫುಲ್ಲು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮತ್ತು ನಾಳೆ ಸಂಜೆ ತನಕನೂ ಹಬ್ಬ ಇದೆ. ಫುಲ್ ಡಿಫ್ರೆಂಟಾಗಿ ಹಬ್ಬ ಮಾಡ್ತೀವಿ. ಹೇಗೆ ಏನು ಅಂತ ನೋಡ್ತಾ ಇರಿ. ನಾನು ಈ ಬ್ಲಾಗ್ನ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಂಜಾಯ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಫಸ್ಟ್ನೇ ದಿನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಗೌರಿ ಅಮ್ಮನ ಮನೆ ತೋರಿಸಿದ್ದೆ ಗೌರಿ ಹಬ್ಬದ ಬ್ಲಾಗಲ್ಲಿ. ಆ ಮನೆಯಿಂದ ಗುಡ್ದಮ್ಮ ಮತ್ತು ಆಂಜನೇಯ ಸ್ವಾಮಿ, ರಾಮದೇವ್ರನ್ನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊರು ಹೊರ್ಗಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ತೇರಬ್ಬ ಯಾವಾಗಲೂ ಊರು ಹೊರ್ಗಡೆನೇ ಆಗೋದು. ಗೌರಿ ಹಬ್ಬ ಮಾತ್ರ ಊರೊಳಗಡೆ ಮಾಡ್ತೀವಿ ನಾವು. ನೋಡಿ, ಈಗ ಕರ್ಕೊಂಡು ಹೋದಾದ್ಮೇಲೆ ಎಲ್ಲ ವೀಡಿಯೋಸು ನನಗೆ ನನ್ನ ಫ್ರೆಂಡ್ ಕಳಿಸಿದ್ದು. ನಾನು ಡ್ಯೂಟಿಲಿದ್ದೆ, ಇಲ್ಲ ಅಂದಿದ್ರೆ ನನಗೆ ವೀಡಿಯೋಸ್ ಎಲ್ಲ ಸಿಗ್ತಾನೆ ಇರಲಿಲ್ಲ. ಸ್ವಲ್ಪ ಕ್ಲಿಪ್ಸ್ನ ನಾನು ಬರೋ ತನಕ ವೀಡಿಯೋ ಮಾಡಿ ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದ ದೇವಸ್ಥಾನದಿಂದ ಪೂಜೆ ಮಾಡ್ಕೊಂಡಾದ್ಮೇಲೆ ನಮ್ಮೂರ ಗಡಿ ಹತ್ರ ಹೋಗಿ ನಿಶಾನಿನ ಪೂಜೆ ಮಾಡಿಕೊಂಡು ಬರೋದು. ನಿಶಾನೆ ಅಂತ ಹೇಳಿದ್ರೆ ಬಾವುಟ, ಅದು ನಮ್ಮ ದೇವರಿಗೆ ಸಂಕೇತ ಆಗಿರುವಂಥ ಬಾವುಟ. ಅದನ್ನು ಪೂಜೆ ಮುಗಿಸ್ಕೊಂಡಾದ್ಮೇಲೆ ಬರೋದು. ನಾನು ದೇವರು ಅಲ್ಲಿ ಪೂಜೆ ಮಾಡ್ಕೊಂಬರಕ್ಕೆ ಹೋಗಿತ್ತು ಅಂತ ನಮ್ಮ ಅಜ್ಜಿ ಮನೆ ಹತ್ರ ಹೋಗಿದ್ದೆ. ಅದು ನನ್ನ ಪುಣ್ಯಕ್ಕೆ ಅಜ್ಜಿ ನನಗೇನೆ ಆರತಿ ಬೆಳಗು ದೇವ್ರುಗಳಿಗೆಲ್ಲ ಅಂತ ಹೇಳಿತ್ತು. ನನಗೆ ಫುಲ್ಲು ಖುಷಿ ಆಯಿತು. ಯಾವಾಗೂ ನಾನು ಅಲ್ಲಿಗೆ ಹೋಗಿರಲಿಲ್ಲ, ಇವಾಗ ವಿಡಿಯೋ ಮಾಡ್ಕೋಬೇಕು ಅಂತಲೇ ಹೋಗಿದ್ದು. ಬಟ್ ಹೋಗಿದ್ದಕ್ಕೂ ಆರತಿ ಬೆಳಗಿದೆ ಅನ್ನೋ ಒಂಥರ ಚೆನ್ನಾಗಿ ಫೀಲ್ ಆಯಿತು ಫ್ರೆಂಡ್ಸ್, ದೇವರಿಗೆ ಆರತಿ ಬೆಳಗಿದ್ದು. ಇವರೇ ನಮ್ಮ ಅಜ್ಜಿ, ಇವರೇನೆ ನನಗೆ ಆರತಿ ಬೆಳಗಕ್ಕೆ ಕೇಳಿದ್ದು, ಭಾರತಜ್ಜಿ ಅಂತ. ಇವರಿಗೆ ನಾನು ಯೂಟ್ಯೂಬ್ ಚಾನಲ್ ಮಾಡೋದೆಲ್ಲ ಗೊತ್ತೇ ಇರಲಿಲ್ಲ ಫ್ರೆಂಡ್ಸು. ನಾನು ನಮ್ಮಪ್ಪ ಫುಲ್ಲು ತೋರಿಸಿ ಬಂದಿದ್ದೀವಿ. ಈ ವಿಡಿಯೋ ಎಲ್ಲ ಮಾಡಿದ್ದು ನಮ್ಮ ಪಪ್ಪನೇ. ಈ ವಿಡಿಯೋ ಬುಧವಾರದ್ದು. ಬುಧವಾರನೇ ನಮ್ಮೂರಲ್ಲಿ ಕಂಕಳನ ಕಟ್ಟೋದು. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದಾದಮೇಲೆ ಇಲ್ಲಿಗೆ ಬಂದು ಕಂಕಣ ಕಟ್ತದೆ. ಕಂಕಣ ಕಟ್ಟೋದು ಅಂತ ಹೇಳಿದ್ರೆ ಜೆಂಡಗಳ ಇದೆಯಲ್ಲ ಉದ್ದಕ್ಕೆ, ಅದನ್ನು ಮೇಲೆ ನಿಲ್ಲಿಸೋದು, ಅದಕ್ಕೆ ಪೂಜೆನ ಮಾಡೋದು. ಇದಕ್ಕೇ ಕಂಕಣ ಕಟ್ಟೋದು ಅಂತ ಹೇಳೋದು. ಅದಾದಮೇಲೆ ಇವತ್ತು ರಾತ್ರಿ ಒಬ್ಬರು ಮನೆಗೆ ಹೋಗುತ್ತೆ, ಅಂದರೆ ಕುತ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾಳೆ ರಾತ್ರಿ ಒಬ್ಬರು ಮನೆಗೆ ಹೋಗುತ್ತೆ. ನಾಡಿದ್ದು ಹಬ್ಬ, ಶುಕ್ರವಾರ ಹಬ್ಬ ಫ್ರೆಂಡ್ಸ್. ಶುಕ್ರವಾರ ತುಂಬ ಜೋರಾಗಿ ಹಬ್ಬ ಮಾಡ್ತಾರೆ. ಅಲ್ಲಿ ಹೆಣ್ಮಕ್ಳಿದ್ದಾರಲ್ಲ ಫ್ರೆಂಡ್ಸ್, ಅವರು ಮದುವೆಗಿದ್ದರು. 1 ಇಯರ್ ಆಗಿ ಈ ವರ್ಷ ಮದುವೆ ಆಗಿರೋರೆಲ್ಲರೂ ಪೂಜೆಗೆ ಅಂತ ಬರ್ತಾರೆ. ಅಮ್ಮ ಎಲ್ಲೆಲ್ಲಿ ಯಾರ್ಯಾರ ಮನೆಗೆ ಕೋರುತ್ತೋ ಅವ್ರ ಮನೆಗೆಲ್ಲ ಹೋಗಿ ಪೂಜೆ ಮುಗಿಸ್ಕೊಂಡು ಕಂಕಳ ಎಲ್ಲ ಕಟ್ಟಿಸ್ಕೊಂಡು ಪೂಜೆ ಮಾಡ್ತಾರೆ. ಅವರಿಗೆ ತುಂಬ ಪ್ರಿಫರೆನ್ಸ್ ಫ್ರೆಂಡ್ಸ್ ಇಲ್ಲಿ ಈ ಹಬ್ಬದಲ್ಲಿ. ಅಂದರೆ ಕಳಸ ಎಲ್ಲ ಇಟ್ಕೊಳ್ಳೋದು ಅವರೇ, ಮೊದಲಿಂಗಿತ್ತೇರು. ನಮ್ಮ ಅಕ್ಕನೂ ಕೂಡ ಹೊಸ ಮೊದಲಿಂಗಿತ್ತಿ, ಅವಳು ಕೂಡ ಇವ್ರ ಥರನೇ ಬರಬೇಕಿತ್ತು. ಬಟ್ ನಮ್ಮ ಪಾಪು ಬಂದಿದ್ದಾಳಲ್ಲ, ಇನ್ನೂ ಬರೋಕ್ಕಾಗಲ್ಲ. ನೆಕ್ಸ್ಟ್ ಇಯರ್ ಒಳಗೆ ಚಾನ್ಸು ಕೂಡ ಸಿಗಲ್ಲ. ಇಲ್ಲಿ ಮುಗ್ದೋಯ್ತು ಅಂತ ಅರ್ಥ. ಪಕ್ಕದಾಗೆ ಐತೆ. ನಕ್ಷತ್ರ ಏನಂತೆ ಅವತ್ತು ಕೇಳಿದ್ರು ಪಾಪ ಅವರು, ನಿಂದು ಯೂಟ್ಯೂಬ್ ಚಾನಲ್ ಐತಲ್ಲವಾ ಯಾವುದು ಅಂತ. ಹೋಗ್ಬಿಡ್ತು ಫ್ರೆಂಡ್ಸ್. ಇವತ್ತಿಂದ ನಮ್ಮೂರಲ್ಲಿ ಹಬ್ಬ ಸ್ಟಾರ್ಟ್. ಓ ದೇವ್ರೆ, ಇಷ್ಟೊಂದು ಮಳೆ ಜಿಟ್ಟೆನಾ, ಹುಳ ಓಡಾಡ್ದಂಗೆ ಓಡಾಡ್ದ. ಇವ್ ನೋಡಿ ಡ್ಯಾನ್ಸ್ ಮಾಡ್ದಂಗೆ ಇರ್ಬೇಕು, ಹುಳ ಹೊಡ್ದಂಗೂ ಇರ್ಬೇಕು ನಮ್ಮೂರು ಹುಡುಗರು. ಇವತ್ತು ಈಗ ಒಂದು ಮನೆಗೆ ದೇವ್ರು ಹೋಗುತ್ತೆ. ಅದು ಸವಿತಾ ಆಂಟಿ ಮನೆ, ಅಂದರೆ ಗೌರೀಶ್ ಮಾಮವ್ರ ಮನೆಗೆ ದೇವರು ಕೂತ್ಕೊಳ್ಳುತ್ತೆ. ಅದಾದಮೇಲೆ ನಾಳೆ ಎಡೆ ಎಲ್ಲ ಮಾಡಿ ಮಧ್ಯಾಹ್ನ ಊಟಕ್ಕೆಲ್ಲ ಹಾಕ್ಸಾದ್ಮೇಲೆ ಸಂಜೆ ನಮ್ಮ ಮಟ್ಟಿಲಿ ಒಬ್ಬರು ಮನೆಗೆ ಬಂದು ಕೂತ್ಕೊಳ್ಳುತ್ತೆ.
ನೆಕ್ಸ್ಟ್ ಡೇ ಇದು ನಮ್ಮನೆ ಹತ್ರ ಜಯ ದೊಡ್ಡಮ್ಮವ್ರ ಮನೆಗೆ ಬಂದು ದೇವ್ರು ಕುತ್ಕೊಳ್ಳೋದು. ಇವಾಗ ಸಂಜೆ ಆಗಿದೆ, ಅಲ್ಲೇ ಗುರುವಾರದ ಸಂಜೆ ಇದು. ಇವತ್ತು ರಾತ್ರಿ ಫುಲ್ಲು ಅವ್ರ ಮನೆಗೇನೆ ಇದ್ದು ಶುಕ್ರವಾರ ಮಧ್ಯಾಹ್ನ ಅವರು ಕೂಡ ಎಲ್ರಿಗೂ ಊಟನ ಹಾಕ್ಸಾದ್ಮೇಲೆ ಎಲ್ಲ ಮಾಡಾದ್ಮೇಲೆ ನಮ್ಮ ಒಟ್ಟಾರದೊಬ್ರು ಮನೆಗೆ ಬರುತ್ತೆ. ಇವ್ರು ನೋಡ್ರಿ ನೋಡ್ತಾ ಇರೋದ, ಇಲ್ಲಿ ಇವ್ನು ನೋಡ್ರಿ ನೋಡ್ತಾ ಇದ್ದಾನೆ. ತೋರ್ಸಲ್ಲ, ಸುಮ್ಮನೆ ಆಮೇಲೆ ತೋರಿಸ್ತೀನಿ. ನಾನು ಜಸ್ಟ್ ಈಗ ಬಂದೀನಿ, ಇನ್ನು ಮುಖಾನ ತೊಳ್ಕೊಂಡಿಲ್ಲ. ಅದಕ್ಕೆ ಆ್ಯಕ್ಚುಲಿ ಏನಂದರೆ ದಿನ ಒಬ್ಬೊಬ್ರ ಮನೆಯಲ್ಲಿ ದೇವ್ರು ಕೂರುತ್ತೆ. ಇವತ್ತು ನಮ್ಮ ವಟಾರದ ಅಜ್ಜಿ ಮನೆಯಲ್ಲಿ ದೇವರು ಕೂತ್ಕೊಂಡಿರೋದು. ಅದಕ್ಕೋಸ್ಕರ ನಾನು ಬೇಗನೆ ಬಂದಿರೋದು, ಬೇರೆ ಯಾರ ಮನೆಗೂ ಹೋಗಿಲ್ಲ ನಾನಷ್ಟು. ಇಲ್ಲಿ ನಮ್ಮ ವಟಾರನೇ, ನಮ್ಮ ಅಜ್ಜಿ ಮನೆಗೇ, ಅದಕ್ಕೋಸ್ಕರ ಬಂದಿದ್ದೀನಿ. ಬರ್ರಿ, ದೇವರು ಅಲಂಕಾರ ಎಲ್ಲ ಮಾಡ್ತಾ ಇರ್ತಾರೆ, ಈಗ ಅಡುಗೆಗೂ ರೆಡಿ ಮಾಡ್ತಿರ್ತಾರೆ, ಇಲ್ಲೇ ಊಟ ಮಾಡಿ. ಏನಂತ ಉಮ್ಮ ನೀನದು ಸುಂದ್ರ ನಮ್ಮ ಅಜ್ಜಿ ಮನೇಲಿ. ಇವ್ರ ಅಜ್ಜಿ ಅವರು ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಪಲ್ಲಕ್ಕಿನೂ ಸಖತ್ತಾಗಿ ರೆಡಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಇವತ್ತು ರಾತ್ರಿ ಭಾಳ ಜೋರೈತೆ ನಮ್ಮೂರಲ್ಲಿ ಹಬ್ಬ. ನೋಡಂದ್ರೆ ತಡೀರಿ ನೀವು. ಬಾರಪ್ಪಿ ಹೋಗೋಣ ಬಾ. ನಾನು ನೀ ಹಿಂಗೆ ಕಾಣಿಸ್ತೈತೆ, ಅರ್ಧ ಕಾಣಿಸ್ತೈತೆ. ನಮ್ಮ ಚಿಕ್ಕಿ ಮಗ ನನ್ನ ತೊಮ್ಮ ಅಮ್ಮನ ಮೇಲೆ ಇದ್ದಿದ್ದು ಫ್ರೆಂಡ್ಸ್. ನಮ್ಮ ಅಣ್ಣ ನನಗೆ ಗೊತ್ತ, ಇವ್ ನಮ್ಮ ಅಣ್ಣ. ತಗೊಳ್ಳಿ ಅಮ್ಮನ ಮೇಲಿಂದು ಅಂತ ಕೊಡ್ತಾರೆ. ಎಲ್ಲಿ ಅಕ್ಕನ? ಹ್ಞೂ, ದೇವ್ರ ಮನೆಗೆ ಇಡೋಣ, ಕಾರ್ಯ ಅಕ್ಕನ? ಏನು ಸ್ಕೂಟಿ ಅಕ್ಕನ? ಸ್ಕೂಟಿ ಹಾಕ್ತೀವಿ ಪಾಪು. ಹಾಂ, ದೇವ್ರಿಂದು ಗುಡ್ದಮ್ಮಂದು ಅಣ್ಣ ಕೊಟ್ಟ, ಅಣ್ಣ ರಂಗು ಅಣ್ಣ ಕೊಟ್ಟ. ನಮ್ಮ ದಾದವ್ ಏನು ಮಾಡೋಣ ಅಂತ ಅಂದ್ಕೊಂಡು ಈಗ ರಂಗಣ್ಣ ಕಾರ್ ಹಾಕನ ಸ್ಕೂಟಿ ಹಾಕನ ಅನ್ನೋ ಕನ್ಫ್ಯೂಷನ್ನು. ಸ್ಕೂಟಿಗೆ ಹಾಕನೇನಪ್ಪ ಅಂತ, ಎಲ್ಲೂ ಹೋಗಲ್ಲ ಸ್ಕೂಟಿ, ನಾಳೆ ರಜಾ ಫ್ರೆಂಡ್ಸ್, ಆದರೂ ಸ್ಕೂಟಿಗೆ ಹಾಕನ. ಹಾಕಿದೆ ನನ್ನ ಸ್ಕೂಟಿಗೆ. ಏನೊಬ್ಬ ಇಲ್ಲಿ ಮಲ್ಕೊಂಡು ಹಬ್ಬ ಅನ್ನೋದೇನಾದ್ರು ಜಾಸ್ತಿ ಐತೆನಾ? ಹಬ್ಬ ಬಂಗುರಿ ಎದ್ದುಲಲ್ಲಿ ಹಬ್ಬ ಮದನು ಫ್ರೆಂಡ್ಸ್. ನನ್ನ ಮಗ ಬಂಗಾರ, ಅವನು ಬಂಗಾರ. ಬಾ, ಬಂಗಾರ ಜೊತೆ ನನ್ನ ಬಾಲ. ನಾನು ಎಲ್ಲಿ ಕರೆದ್ರೂ ಬರ್ತಾನೆ ಪಾಪಚ್ಚಿ. ಇನ್ನೂ ಇಲ್ಲ, ಈಗ ಸ್ವಾಮಿಯರು ಬರ್ತಾರೆ. ಈಗ ಅಲ್ಲಿ ಹೋಗಿದ್ನಲ್ಲ, ಅದು ನಮ್ಮ ಅಜ್ಜಿ ಮನೆ, ಅಂದರೆ ನಮ್ಮ ವಟಾರದ ಅಜ್ಜಿ ಮನೆ ಅಂತ ಹೇಳಿದ್ನಲ್ಲ, ಅಲ್ಲಿ ಈಗ ಪೂಜೆನ ನಮ್ಮ ಅಪ್ಪನೇ ಮಾಡೋದು. ಯಾವಾಗೂ ತುಂಬ ಅಪ್ಪ ಬಂದ್ಮೇಲೆ ಬೇಕಾದ್ರೆ ಕೇಳ್ತೀನಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ದಾರೆ ಅಂತ ಎಲ್ಲ. ನಾನು ನಿಮಗೆ ಹೇಳ್ತೀನಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ದಾರೆ ಅಂತ. ಅದಾದಮೇಲೆ ಬಲೆ ಅನ್ನ ಅಂತ ಇದೆ, ಅದನ್ನು ತಲೆ ಮೇಲೆ ಹೊತ್ಕೊಂಡು ಫುಲ್ಲು ದೇವರು ಎಲ್ಲೆಲ್ಲೆಲ್ಲ ತೋರಿಸ್ತೋ ಅಲ್ಲೆಲ್ಲ ಬಲೆ ಅನ್ನ ಹಾಕೋದು ಅಂತ ಐತೆ. ಹಳ್ಳಿ ಜನಕ್ಕಂತೂ ಅರ್ಥ ಆಗುತ್ತೆ, ಇನ್ನು ಬೇರೆಯವ್ರು ನೋಡ್ತಿದ್ರೆ ಅವ್ರಿಗೆ ಬೇಗ ಅರ್ಥ ಆಗೋಲ್ಲ. ಅದನ್ನು ನಾನು ತೋರಿಸ್ತೀನಿ, ಅದನ್ನು ನಮ್ಮ ಅಪ್ಪನೇ ಇಟ್ಕೊಂಡಿರೋದು. ನಾನು ಬುದ್ಧಿ ಬಂದಾಳಿಂದನೂ ನಮ್ಮ ಅಪ್ಪನೇ ಹೊತ್ಕೊಂಡಿರೋದು ಫ್ರೆಂಡ್ಸ್. ಅದೊಂಥರ ಫುಲ್ ಬಿಸಿ ಇರುತ್ತೆ ಅನ್ನ, ಅದನ್ನು ತಲೆ ಮೇಲೆ ಇಟ್ಕೊಂಡು ದೇವ್ರು ಕರ್ಕೊಂಡು ಹೋಗಿದ್ದ ಕಡೆ ಎಲ್ಲ ಹೋಗೋದು. ಹಂಗೋಣ್ಣ ಮತ್ತು ಮಲೇಶಣ್ಣ ಅವರು ಪೂಜೆ ಮಾಡ್ತಿದ್ರಾ, ಹೂ ಹಾಕ್ತಿದ್ರಾ? ಇದು ಚೆನ್ನಾಗಿತ್ತು, ತಗೊಂಡೋಗಿ ಅಂದ. ಕೇತ ಅಪ್ಪ ಕಾರಿಗೆ ಹಾಕು. ಮಾಡಿದ್ದೀನಿ, ಅಪ್ಪ ಕಾರಿಗೆ ಹಾಕು ಅಂತು. ನಾನು ನೀನೇ ಸ್ಕೂಟಿಗೆ ಅಂತೆಲ್ಲ, ಸ್ಕೂಟಿಗೆ. ನಮ್ಮಮ್ಮ ಪಾಪ ಹಬ್ಬ ನನ್ನ ಎಷ್ಟು ಡೀಸೆಂಟಾಗದಾರೆ, ನಾನೇ ಜಾತ್ರೆ ಥರ ಇದ್ದೀನಿ. ಯಾಕಂದರೆ ಅವ್ರ ದೇವಸ್ಥಾನಕ್ಕೆ ಬರೋದೇ ಇಲ್ಲ, ಯಾವಾಗೂ ಬಂದಿಲ್ಲ ಅಲ್ಲಮ್ಮ. ಯಾವಾಗೂ ಬಂದಿಲ್ಲ. ನಮ್ಮ ಅಮ್ಮಂಗಿಂತ ಹೊತ್ಬಿಟ್ಟು ನಾನೇ ಹಬ್ಬ ಮಾಡ್ತೀನಿ.
ಎಲ್ಲರದು ಸೇರಿಸಿ ಅವಳೊಬ್ಬಳೆ ನಮ್ಮ ಮನೆಗೆ ಹಬ್ಬ ಮಾಡ್ತಾಳೆ. ಈ ಸರಿ ನಮ್ಮ ಪಾಪು ಇದ್ರೂ ನಾನು ಬರಲ್ಲ, ಪಾಪು ಇಲ್ಲದೆ ಇದ್ರೂ ನಾನು ಹೋಗಲ್ಲ, ದೇವಸ್ಥಾನದ ಹತ್ರ ಬರೋದೇ ಇಲ್ಲ ಅನ್ನೋದೆಲ್ಲ. ಬರೋಕೆ ಮಾತ್ರ ಊಟಕ್ಕೆ ಒಂದಿನ ಹೋಗ್ತಿದ್ದೆ ಅಷ್ಟೇ, ನಾಳೆ ಒಂದಿನ. ಈಗ ಅದು ಹೋಗೋಕ್ಕಾಗಲ್ಲ, ಏಕೆಂದರೆ ನನ್ನ ಮಗಳು ಬಿಟ್ಟು ಹೋಗೋಕ್ಕಾಗಲ್ಲ, ನಮ್ಮ ಸಣ್ಣ ಪಾಪು ಬಿಟ್ಟು ಹೋಗೋಕ್ಕಾಗಲ್ಲ. ನಾವಿಬ್ರು ಹೋಗ್ಲಿ, ಮತ್ತೆ ಹಬ್ಬ ಬರುತ್ತೆ, ಮತ್ತೆ ಹಬ್ಬ ಮಾಡ್ತೀವಿ. ನೆಕ್ಸ್ಟ್ ವರ್ಷ ನನ್ನ ಮಗಳು ನಡ್ಕೊಂಡು ಕರ್ಕೊಂಡು ಹೋಗೋದು, ಪಾಪುನ ಕರ್ಕೊಂಡು ಪ್ರಸಾದನ ಊಟ ಮಾಡ್ಕೊಂಬರ್ಬೋದು. ಈ ಮೆಮೊರಿ ಮತ್ತೆ ಸಿಗಲ್ಲ, ನಾವು ಇದನ್ನು ಅನುಭವಿಸ್ತೀವಿ. ಮತ್ತೆ ಮುಂದಿನ ವರ್ಷ ನೆಕ್ಸ್ಟ್ ಇಯರ್ ಹಬ್ಬ ಮಾಡ್ತೀವಿ ಅಷ್ಟೇ, ಮೊಮ್ಮಗಳ ಜೊತೆ ಮಗಳ ಜೊತೆ. ಆದರೆ ನಾನು ಯಾವಾಗಲೂ ಹಬ್ಬ ಮಾಡ್ತೀನಿ. ಇವಳು ಹುಟ್ಟಿ ಸುಮಾರು ಅವಳಿಗೆ ಒಂದು ವರ್ಷದಿಂದ ಗೊತ್ತಾಗೋ ಅಷ್ಟು ಇಷ್ಟು ವರ್ಷನೂ ಒಂದು ಹಬ್ಬನೂ ಮಿಸ್ ಮಾಡಿಲ್ಲ ಹೇಳ್ಬೇಕು ಅಂದರೆ. ಅವಳಿಗೆ ಹಬ್ಬ ಅಂದರೆ ಒಂಥರ ಖುಷಿ, ಸಡಗರ, ಸಂಭ್ರಮ ಎಲ್ಲ ಇರುತ್ತೆ. ನಮ್ಮ ಮನೇಲಿ ಒಟ್ಟು ಆಲ್ಮೋಸ್ಟು ನನ್ನ ಮಗಳಿಗೆ, ನಮ್ಮ ತಾತನಿಗೆ ಹಬ್ಬದ ಸಡಗರ ತುಂಬಾ ಇದೆ. ಆದರೆ ನಮ್ಮ ತಾತ ಈ ಸಲ ಯಾಕೋ ರೆಡಿ ಆಗಿಲ್ಲ. ಅವರು ಬರಲ್ಲ ಫ್ರೆಂಡ್ಸ್, ನಾನು ನಮ್ಮಪ್ಪ ಇಬ್ಬರೇ ದೇವಸ್ಥಾನದ ಹತ್ರ ಹೋಗೋದು. ಇವರು ಪಾಪ ವಯಸ್ಸಾಗೈತಲ್ಲ ಬರಲ್ಲ. ಹೋಗಿ ನೋಡ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ನಾನು ಇಲ್ದಾಗ ನಮ್ಮ ಸೊಸೆ ಬಂದಿದ್ದಾಳೆ ಡ್ರೆಸ್ ತೋರ್ಸೋಕ್ಕೆ. ಈಗ ನೋಡ್ಕೊಂಬರಕ್ಕೆ ಹೋಗೋಣ ಬನ್ನಿ. ಯಾಕೋ ಕ್ಯಾಕರಿಸ್ತಿದೀಯಾ ಬೊಂಗುರಿ? ಇಲ್ಲಿ ನೋಡು, ಇಲ್ಲಿ ನೋಡ್ಬೇಕು ನೀನು. ಹೋಗಿ ನೀನು ಮಾತಾಡ್ಸಲ್ಲ ಹಂಗಾರೆ. ಟಾಯ್ಲೆಟು ಹಾಕ್ತೀನಿ ಎದ್ದ ಮ್ಯಾಕೆ. ಫುಲ್ ಡ್ರೆಸ್ ತೋರ್ಸವ ನೋಡೋಣ, ಹೆಂಗೆ ಕಾಣ್ತೀಯ? ಚೆನ್ನಾಗೈತೆ, ಮ್ಯಾಚ್ ಆಕತ್ತೆ. ಹಿಂದಕ್ಕೆ ಹೋಗವ, ಹಿಂದಕ್ಕೆ ಹೋಗವ. ನನ್ನ ಚೊಚ್ಚೆ ಡ್ರೆಸ್ ನೋಡ್ರವ. ಉಯ್ಯು ಉಯ್ಯು, ಸ್ಟೈಲ್ ಮಾಡೋದು ನೋಡಿ, ಸ್ಟೈಲು. ನಾನು ಮಾಡಲ್ಲ. ಹಾಯ್ ಮಾಡು, ನೀಟಾಗಿ ಮಾಡು ಕೈಯೇ. ಹಾಯ್ ಗಾಯ್ಸ್. ಅಯ್ಯೋ ಬಂಗರಿ ಹೇಳವ. ಎಲ್ರು ನಮ್ಮ ಊರಿನ ತೇರ್ ಹಬ್ಬಕ್ಕೆ ಬರ್ರಿ. ಅಯ್ಯೋ ಬಂಗಾರಿ, ಅವ್ವ ನೋಡಿ ಹೆಂಗಂತೈತೆ. ನಿನಗೆ ಬುದ್ಧಿ ಬಿಂದ್ಯಾನ? ಅಪ್ಪಿ, ನಮ್ಮ ಪಾಪುನ ಹೆಸ್ರೇನೆ? ನಮ್ಮ ಪಾಪು ಹೆಸ್ರೇನವ? ನಿಮ್ ದಿವಿಷನ ನಮ್ಮ ದಿವಿಷನ? ಯಾರ ದಿವಿಷನೆ? ನಮ್ಮ ದಿವಿಷ. ಚೆನ್ನಾಗಿ ನಮ್ಮ ದಿವಿಷ. ಅಯ್ಯೋ ಮಳ್ಳು ಮಾಡ್ತಾಳೆ, ಮಳ್ಳು. ಎಲ್ಲ ನಮ್ಮ ಒಟ್ಟಾರ್ದು ಪಪ್ಪ ಪೂಜೆ ಮಾಡಿ, ಪೂಜೆ ಮಾಡೋ ಟೈಮಿಗೆ ಇವರು ನಮ್ಮ ಅಜ್ಜಿಗೆ, ಮತ್ತೆ ಮಾಡ್ತೀವಿ. ಹಾಂ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ದೀಪ್ತಿ ಬಿ ಪಾಟೀಲ್ ಪೂರ್ತಿ. ನಮ್ಮ ಆಂಟಿಯವರು. ಹಾಯ್. ಈ ಅಜ್ಜಿ ಮನೆಯಲ್ಲೇ ದೇವ್ರು ಕುತ್ಕೊಳ್ಳೋದು ಪ್ರತಿ ವರ್ಷನೂ. ನಾನೀಗ ಬುದ್ಧಿ ಬಂದಾಗಿಂದಲೂ ಇದೇ ಮನೆಯಲ್ಲೇನೆ. ಇಲ್ಲ, ವಿಡಿಯೋ ಬಂದಿಲ್ಲ. ಅದಕ್ಕೆ ಕಮ್ಮಿ ಊಟ ಮಾಡ್ಬೇಕಾ ಸಮರೆ? ಹೊಟ್ಟೆ ಇದು ಮಾಡಿದ್ದೆ ರೆಡಿ ಅವ್ರನ್ನ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾರೆ. ಇದು ಬ್ಲಾಗ್ ಕ್ಯಾಲೆಂಡರ್.
ಮತ್ತು ಸೊಳ್ಳೆ ಹೊಡಿತಿರದ ಸೊಳ್ಳೆ ಹೊಡಿತದ ನೋಡ್ರಿ. ಯಾಕಿಲ್ಲ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಆಗ್ರಿ ಅಂಕಲ್. ಕಳಿಸ್ತೀನಿ. ನಮ್ಮ ಅಂಕಲ್ ಕಣ್ಣಾಕ್ ರೆಡ್ ಆಗಿದ್ದಾವೆ, ಹಂಗನೋ ಇದು ನೋಡಿಯೋದು ಅಯ್ಯಪ್ಪ ಗೊರ್ಕೆನಾ ಹಂಗೆ ಜನಿ ಅಯ್ಯಪ್ಪ. ಹಂಗೆ ಇವರಿಗೆ ತುಂಬ ವರ್ಷದಿಂದನೂ ಈ ಹಬ್ಬದ ಟೈಮಲ್ಲಿ ಹನುಮಂತ ದೇವ್ರು ಬರುತ್ತೆ, ಅಂದರೆ ಆಂಜನೇಯ ಸ್ವಾಮಿಯವ್ರ ಮೇಲೆ ಬರುತ್ತೆ. ನಮ್ಮನೆ ನೋಡಿ ಎಷ್ಟು ಜೋರಾಗಿ ಹೇಳ್ತಾರೆ ನಮ್ಮನೆ ಅಂತ. ಇವರೆಲ್ಲ ಮೊದಲು ಬಿಟ್ಟಾರೆ ಹಬ್ಬ ಅಂತ ಹೇಳಿದ್ರೆ ಅಮ್ಮಂಗೆ ತಾಳಿ ಕಟ್ಟೋದು. ಈ ತಾತನೇ ತಾಳಿ ಕಟ್ಟೋದು, ಇವರು ನಮ್ಮ ತಾತನೇ. ಇವಾಗ ದೇವಸ್ಥಾನದ ಹತ್ರ ಹೋಗುತ್ತೆ ಫ್ರೆಂಡ್ಸ್. ಅಲ್ಲಿ ಮತ್ತೆ ಅಮ್ಮಗೆ ಕುಸ್ಮತ್ತೇನಾ. ಓಂ ಶ್ರೀ ಗುರುಭ್ಯೋ ನಮಃ. ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವತಮನವೇ ಕರ್ಪೂರದಾರುತಿ ಅನುದೀನ ಗುರುನೊಳಂಗುರಗಭಕ್ತಿಯಲ್ಲಿ ಜನಮಗೆ ಬೆಳಗಿರೋ ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸದೇವ ಲಕ್ಷ್ಮೀ ದೇವ ತಾರಾಬಲಂ ಚಂದ್ರಬಲಂ ದೇವ ವಿದ್ಯಾಬಲಂ ದೇವಂ ದೇವ ಸುಲಗ್ನ ಸಾವಧಾನ की जय. श्री गुड्डम्मा देवी महारानी की जय. श्री आंजनेय स्वामी महाराज की जय. श्री परशुराम स्वामी देवी की जय. ಮನೆಯಿಂದ ದೇವಸ್ಥಾನಕ್ಕೆ ಬಂದಾದ್ಮೇಲೆ ಪೂಜೆ ಮಾಡ್ತಾ ಇದ್ದಾರಲ್ಲ ಆ ತಾತ ಮಲ್ಲಪ್ಪ ಸ್ವಾಮಿ ಪರವಾಗಿ ಗುಡ್ದಮ್ಮಂಗೆ ತಾಳಿ ಕಟ್ತಾರೆ. ಇದೇ ತೇರಬ್ಬ. ಆಮೇಲೆ ತೇರ್ ಮೇಲೆ ಕೂರಿಸ್ಕೊಂಡು ತೇರು ಎಳಿಯೋದು. ತುಂಬ ಊರಿಂದ ದೇವ್ರುಗಳೆಲ್ಲ ಬರ್ತವೆ. ನೋಡಿ ಫುಲ್ಲು ಸುತ್ತಮುತ್ತ ಯಾವ ಊರಿದಾವೋ ಅದರೆಲ್ಲ ಊರಿಂದನೂ ದೇವ್ರುಗಳು ಬರ್ತವೆ ಫ್ರೆಂಡ್ಸ್. ಹೀಗೆ ಮೇಡಮ್. ಗುಡ್ಡಮ್ಮನಿಗೆ ತಾಳಿ ಕಟ್ಟಿದ್ದು. ತಾತ ಮಲ್ಲಪ್ಪ ಸ್ವಾಮಿ ಪರವಾಗಿ ತಾಳಿನ ಕಟ್ಟಿರೋದು. ಗುಡ್ಡಮ್ಮ ಇಲ್ಲೇ ಕೂತಿರುತ್ತೆ. ಯಾವ್ಯಾವ್ದು ಇರೋ ಬಲೆನ ಹಾಕ್ತಾರೆ. ಪಪ್ಪ ಬರ್ತಾರಲ್ಲ, ಪಪ್ಪ ಬರ್ತಾರ ನೋಡ್ರಿ. ನಾನು ಅವಾಗಲೇ ಅವ್ರನ್ನ ತೋರಿಸಿದ್ದೆ ಅವ್ರ ಮೇಲೆ ಹನುಮಂತೇವ್ರು ಬರೋದು ಅಂತ. ಹನುಮಂತೇವ್ರು ಬಂದಿದೆ. ಈಗ ಹನುಮಂತೇವರು ಫುಲ್ಲು ಎಲ್ಲದನ್ನು ಮುಂದಾಳತ್ವ ತಗೊಂಡು ಹಬ್ಬನ ತುಂಬ ಅದ್ದೂರಿಯಾಗಿ ನಡೆಸ್ಕೊಡುತ್ತೆ. ತುಂಬ ವರ್ಷದಿಂದನೂ ಅವ್ರ ಮೇಲೆ ಹನುಮಂತೇವ್ರು ಬರೋದು. ಅದನ್ನು ಕೂಡ ನಮ್ಮೂರ ದೇವರೇನೆ ಆಯ್ಕೆ ಮಾಡಿರೋದು ಅವ್ರ ಮೇಲೆ ದೇವ್ರು ಬರಬೇಕು ಅಂತ. ಅದು ಎತ್ಲಾಗೆ ಹೋತು, ಅದೇ ಎಕ್ಸ್ಪೆರಿಮೆಂಟ್.
ಬರ್ತೈತಲ್ಲ ಅದಕ್ಕೆ. ಅಲ್ಲಿರೋದು ರಾಮದೇವರು ಮತ್ತು ಹನುಮಂತೇವರು. ಅವರಿಬ್ಬರು ಮುಂದಾಳತ್ವದಲ್ಲೇ ಹಬ್ಬನ ನಾವು ನಮ್ಮೂರಲ್ಲಿ ಮಾಡೋದು ಫ್ರೆಂಡ್ಸ್. ಎಷ್ಟು ಬೇಗ ನೆನಪಾಗೈತಲ್ಲ. ಹನುಮಂತೇವರು ರಾಮದೇವರು ಎಲ್ಲೆಲ್ಲಿ ತೋರಿಸ್ತವ ಅಲ್ಲೆಲ್ಲಾನು ಬಲೆಯನ್ನ ಹಾಕಬೇಕು. ಕಂಬಳಿ ಹಾಕ್ಕೊಂಡು ಬಲೆಯನ್ನ ತೊಗೊಂಡ್ಬರ್ತಿದಾರಲ್ಲ ಅವರೇ ನಮ್ಮ ಪಪ್ಪ. ತುಂಬ ವರ್ಷದಿಂದನೂ ಅವರೇ ಇಟ್ಕೊಂಡು ಬರ್ತಾ ಇದ್ದಾರೆ. ಎಷ್ಟು ದಿನ ಆಯ್ತು ನೀನು ನೋಡ್ದೆ? ನೀಟಾಗಿ ಮಕ್ಕನಾರು ತೋರಿಸ್ರೆ. ನನ್ನ ಫ್ರೆಂಡ್ಸ್ ಇರೋದು ಬಾಯ್ ಮಾಡ್ರಿ. ಎಲ್ಲ ಕಡೆ ಎಲೆಯನ್ನು ಹಾಕಾದ್ಮೇಲೆ ಗುಡ್ಡಮ್ಮನ ತೇರ್ ಮೇಲೆ ತೋರಿಸ್ತಾರೆ. ಎರಿತಾರ ಎಳಿತಾರ. ಸ್ವಲ್ಪ ಎಳೆದು ಬಿಡ್ತಾರೆ. ಇನ್ನೂ ತುಂಬ ದೇವ್ರುಗಳೆಲ್ಲ ಬರಬೇಕು. ಅದರಲ್ಲೂ ರಥದ ಮೇಲೆ ಕೂರುವಂಥ ದೇವ್ರುಗಳು ಎರಡು ತುಂಬ ಲೇಟಾಗಿ ಬರ್ತವೆ. ಅವರು ಬಂದ ಮೇಲೆ ತೇರನ್ನ ಎಳಿತಾರೆ ಫ್ರೆಂಡ್ಸ್. ಈಗ ಒಂದೇ ದೇವರೇ ಕೂತಿರುತ್ತೆ. ನಮ್ಮೂರಿನ ವಿಶೇಷತೆ ಏನಂದರೆ ಎಲ್ಲ ಊರಲ್ಲೂ ಅವ್ರವ್ರ ದೇವರು ಕೂತಿದ್ರೆ ನಮ್ಮೂರಲ್ಲಿ 3 ದೇವರು ರಥದ ಮೇಲೆ ಕೂರ್ತವೆ. ಅವು ಯಾವ್ಯಾವ ಅಂತ ಹೇಳಿದ್ರೆ ಮಲ್ಲಾಪುರದ ಗುಡ್ಡದ ಮಲ್ಲೇಶ್ವರ ಸ್ವಾಮಿ ಮತ್ತು ಒಡೆಂಪುರದ ನಂದಿ ಬಸವೇಶ್ವರ ಸ್ವಾಮಿ. ಅವೆರಡೂ ಕೂಡ ಬಂದಾದಮೇಲೆ ಒಂದು ಸಲ ಬೆಳಗ್ಗೆ ತೇರು ಎಳಿತಾರೆ. ಬೆಳಗ್ಗೆ ಒಂದು 7 ಗಂಟೆ ಅಷ್ಟೊತ್ತಿಗೆ ತೇರನ್ನ ಎಳಿತಾರೆ. ಇನ್ನೂ ಬಂದಿಲ್ಲ ದೇವ್ರುಗಳು, ಅವ್ರು ಸ್ವಲ್ಪ ಬರೋದು ಲೇಟು. ನಮ್ಮೂರು ಮಲ್ಲಪ್ಪ ಸ್ವಾಮಿನ ಹೇಗೆ ರೆಡಿ ಮಾಡಿದ್ದಾರೆ ಅಂತ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಎಡೆ ಎಲ್ಲ ಆಗ್ತಾ ಇದ್ರೆ ಅದಕ್ಕೆ ಒಳಗಡೆ ಬಿಡ್ತಾ ಇಲ್ಲ ಫ್ರೆಂಡ್ಸ್. ನಮ್ಮೂರಿನ ಗಡಿ ಹತ್ರ ಸುತ್ತಮುತ್ತ ಇರುವಂಥ ಊರಿನ ದೇವ್ರುಗಳು ಬಂದಿರ್ತವೆ. ಅವುಗಳಿಗೂ ಕೂಡ ಇಲ್ಲೇ ಕೊಟ್ಟು ಕರೆದಿರ್ತಾರೆ. ಇಲ್ಲ ಅಂದರೆ ಬರಲ್ಲ ದೇವ್ರುಗಳು. ನಾವು ಹೆಂಗೆ ನಮ್ಮ ಮದುವೆ ಟೈಮಲ್ಲೆಲ್ಲ ಹೋಗಿ ಇನ್ವಿಟೇಷನ್ ಕೊಟ್ಟು ಬರ್ತೀವೋ ಆ ಥರ ನಮ್ಮೂರಿನಲ್ಲಿ ಒಬ್ಬರು ಹೋಗಿ ಆ ಊರ ದೇವಸ್ಥಾನಕ್ಕೆ ಹೋಗಿ ಇಲ್ಲೇ ಕೊಟ್ಟಿರ್ತಾರೆ. ಆವಾಗ ಮಾತ್ರ ದೇವ್ರುಗಳು ಬರೋದು. ಅದನ್ನು ನಮ್ಮೂರಿನ ಆಂಜನೇಯ ಸ್ವಾಮಿ ಮತ್ತು ರಾಮದೇವರು ಸ್ವಾಗತ ಮಾಡ್ಕೋತಾರೆ ಗಡಿಗಳಿಗೆ ಹೋಗಿ. ಈಗ ಅಡೋನಹಳ್ಳಿ ದೇವರು ಮತ್ತು ಕೋಡ್ಮಗಿ ಹೊಸೂರಿನ ದೇವರು ಬಂದು ಇನ್ನೂ ಸ್ವಲ್ಪ ಹೊತ್ತು ಇನ್ನೂ ತುಂಬ ದೇವರುಗಳೆಲ್ಲ ಬರ್ತವೆ. ದೇವ್ರುಗಳು ಯಾಕೆ ಬರ್ತವೆ ಅಂತ ಹೇಳಿದ್ರೆ ತೇರಬ್ಬ ಮಾಡದೆ ಪಾರ್ವತಿ ಪರಮೇಶ್ವರರ ಮದುವೆ. ಇಲ್ಲಿ ನಮ್ಮೂರಲ್ಲಿ ಪಾರ್ವತಿ ಗುಡ್ಡದಮ್ಮ, ಪರಮೇಶ್ವರ ಮಲ್ಲಪ್ಪ ಸ್ವಾಮಿ. ದೇವ್ರುಗಳೆಲ್ಲ ಇವಕ್ಕೆ ನೋಡಿ ಆಶೀರ್ವದಿಸೋಕ್ಕೆ ಮತ್ತು ಖುಷಿ ಪಡೋಕ್ಕೆ ಸಂತೋಷ ಪಡೋಕ್ಕೆ ಹೋಗಿ ಬಂದಿರ್ತವೆ. ಬಂದು ಸ್ವಲ್ಪ ತೇರನ್ನೆಲ್ಲ ಸುತ್ತಾಕಾದ್ಮೇಲೆ ನಮ್ಮ ದೇವಸ್ಥಾನದಲ್ಲಿ ಕುತ್ಕೋತವೆ. ಅವು ರಾತ್ರಿ ಇವತ್ತು ಬೇರೆ ಆರ್ಕೆಸ್ಟ್ರಾ ಇದೆ ಫ್ರೆಂಡ್ಸ್. ರಾತ್ರಿ ಎಲ್ಲ ಊಟ ಉಪಚಾರ ಎಲ್ಲ ಮುಗಿಸ್ಕೊಂಡು ಊರಿಗೆ ಅವು ತೆರಳ್ತವೆ. ಈಗ ಬರ್ತಾ ಇರೋವಂಥ ದೇವರು ಇಟ್ಕೇಳಿ ನಮ್ಮೂರಿಂದ ಸ್ವಲ್ಪ ದೂರ ಇರೋವಂಥ ಊರು. ನಾವು ಒಟ್ಟು ಸುತ್ತಮುತ್ತ ಎಲ್ಲ ಊರಿನ ದೇವರುಗಳಿಗೂ ಕರೆದಿರ್ತಾರೆ. ಆದರೆ ಅಡೋನಹಳ್ಳಿದು ಅವಾಗ ತೆಪ್ಪದಲ್ಲೆಲ್ಲ ಬರಬೇಕಾಗಿತ್ತು. ಈಗ ಸೇತುವೆ ಮಾಡಿರೋದ್ರಿಂದ ಸೇತುವೆ ಮೇಲೆ ಬಂದು ನಾನು ಫಸ್ಟ್ ಟೈಮ್ ಆರ್ಕೆಸ್ಟ್ರಾದಲ್ಲಿ ಇಂಥ ಒಳ್ಳೆ ಸಾಂಗಿಗೆ ಇಂಥ ಒಳ್ಳೆ ಪರ್ಫಾರ್ಮೆನ್ಸ್ನ ನೋಡಿದ್ದು ಫ್ರೆಂಡ್ಸ್. ನಾವು ಇಲ್ಲಿ ಬಂದು ಸ್ಟೇಜ್ ಹತ್ರ ಕೂತ್ಕೊಂಡ್ರೆ ಅವರೆಲ್ಲ ಕೆಳಗಡೆ ಇಳಿದು ಅಲ್ಲಿಗೆ ಹೋಗ್ಬಿಟ್ರು. ಈಗ ಮಲ್ಲಾಪುರದ ಗುಡ್ಮಲಪ್ಪ ಬಂದತೆ. ಅವಾಗಲೇ ತಾನೇ ಹೇಳಿದೆ ನಮ್ಮೂರು ತೇರಲ್ಲಿ ವಿಶೇಷತೆಯೇ 3 ದೇವರನ್ನು ತೇರ್ ಮೇಲೆ ಕೂರಿಸ್ತಾರೆ ಅಂತ. ಆವಾಗಲೇ ತಾನೇ ಮಲ್ಲಪ್ಪ ಸ್ವಾಮಿ ಬಂತು. ಈಗ ನಂದಿ ಬಸಪ್ಪ ಸ್ವಾಮಿ ಬಂದತ್ತೆ. ಅದನ್ನು ಕೂಡ ತೇರ್ ಮೇಲೆ ಕೂರಿಸಿ ರಾತ್ರಿ ಎಲ್ಲ ಇರುತ್ತೆ. ಬೆಳಗ್ಗೆ ತೇರು ಹಿಡಿತಾರೆ ಫ್ರೆಂಡ್ಸ್. ವಿಡಿಯೋ ತುಂಬ ಲೆಂತಿ ಇರೋದ್ರಿಂದ ನಾನು ತೇರಿಳಿಯೋದು ಮತ್ತು ಓಕ್ಲೆ ಆಡೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.